ಏನು ಬಂದ್ರೆ ಹಿಂಗೈತೆ ನೋಡ್ರಿ, ಹಿಂಗತ್ತೆ ಬಾಕ್ಸ್ ಐತಿ. ಪಿಂಕ್ ಕಲರ್ ಸೀರೆ ಮನೆ ಆನಿವರ್ಸರಿಗೆ ಕೊಡ್ಸಾನ ಐತಿ. ಜಂಪರ್ ಹಿಂಗೈತಿ, ಸೆರಗ ಹಾಕಿ ರವಾದನ್ನೆಲ್ಲ ಹಾಕಿ ಕಲ್ಸಾಕತ್ತೀನಿ. ಇಡ್ಲಿ ರೆಡಿ. ಈಗ ಅಷ್ಟೊಂದು ಇದಿಲ್ಲ, ಆದ್ರೆ ಅದೊಂದು ಚಾ ಕಷ್ಟ. 12 ಗಂಟೆಗೆ ಎದ್ದು ಚಾ ಕುಡಿ ಅಂದ್ರೆ ರೆಡಿ. ಆದ್ರೆ ಒಂಥರ ಕಲರ್ ಚಂದ ಐತ್ರಿ, ಲೈಟ್ ಪಿಂಕ್ ಭಾಳ ಚಂದ ಐತಿ, ನಂಗೆ ಇಷ್ಟ ಆಯ್ತು. ನೋಡಿ ಇವರಿಬ್ರು ದಿನ ಹಂಗೆ ಚಾಪೆ ಹಾಕ್ತಾರೆ. ಏನು ಕಂದ ಬೆಡ್ಶೀಟ್ ತಗೊಂಡಿದ್ದು, ಬೆಡ್ಶೀಟ್ ಎಷ್ಟು ಚಂದ ಮಾತಾಡ್ತಿಲ್ಲ ಬಂಗಾರಿ ನೀನು. ಅದಕ್ಕೆ ಎರಡನೇದ್ದು ಅದು ಮೇಲೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಮುಂಜಾನೆ ಮನೆ ಬಿಟ್ಟು ವ್ಯಾನ್ ಮಿಸ್ ಮಾಡ್ಕೊಂಡ ಇವತ್ತು, ಹಾಗಾಗಿ ಅವ್ರ ಪಾಪ ಬಿಟ್ಟು ಬರೋಕೆ ಹೊಂಟಾರ. ಲೇಟ್ ಆಗಿದ್ದಿದ್ರಿ, ಹಾಗಾಗಿ ವ್ಯಾನ್ ಮಿಸ್ ಆಗೈತಿ. ಅವ್ರ ಪಾಪ ಬಂದು ಕರ್ಕೊಂಡು ಹೋಗ್ಬಿಟ್ಟು ಬರೋಕೆ ಹೊಂಟ್ರು. ಹಾಳಾಗತ್ತಿದ್ದ ಲೇಟ್ ಆಯ್ತು ಅಂತೇಳಿ. ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇನ್ನು ಸರಿ ಏ ಈಗ ಅಲ್ಲ ಬಾಕಂದ ಮೈ ಈಗ ಹಾಕಿದ್ರವು ಹೊಡಿತವು. ಬಾ ಇವತ್ತು ಹೆಸ್ರು ಕಾಳು ಪಟ್ ಮಾಡಿದ್ರಿ. ಯಜಮಾನ್ರಿಗೆ ಭಾಳ ಫೇವ್ರೇಟ್ ಇವು. ಮನ್ವಿ ತಿಂದು ಬಿಟ್ಟು ಬರೋಕೆ ಹೋದ್ರಲ್ಲ, ಇವತ್ತು ವ್ಯಾನ್ ಮಿಸ್ ಆಗಿತ್ತಲ್ಲ, ಅಲ್ಲಿಂದ ಈತ ಮನೆಗೆ ಬರ್ತಾರಂತ ಅಂದ್ರೆ ಅಂಗಡಿ ಮುಂದೆ ಯಾರೂ ಇಲ್ಲ ಅಂತೇಳಿ ಬಂದಿಲ್ಲ. ಓಮ್ಮ ತಡಿ ಸ್ವಲ್ಪ ಬಂದೆ, ಇದು ಮಾಡತ್ತೀನಿ ನಾ ಇಲ್ಲಿ ಅಂದ್ಕೊಂಡೇನಿ ರೀ. ಅಂಗಡಿ ಮುಂದೆ ಯಾರೂ ಇಲ್ಲ ಅಂತೇಳಿ ಬಂದೇ ಇಲ್ಲ. ಇದು ಮಧ್ಯಾಹ್ನಕ್ಕೆ ಇಡ್ತೀವಿ ಅಂದ್ರೆ ತಡೆಯೋದಿಲ್ಲ ರೀ, ಹೆಸ್ರು ಕಾಳಿಂದ ಕೆಟ್ಟು ಬಿಡ್ತೈತಿ. ಅದಕ್ಕೆ ಭಾಳ ಸಿಟ್ಟು ಬಂತು. ದಿನ ಹೆಂಗಾರು ಮಾಡ್ಕೊಂಡು ಬರ್ತಿರ್ತೀರಿ, ಇವತ್ತು ಇನ್ನು ಕೆಡ್ಸ ನಾನು ಈಗ ಅಂತ ಅಂದೆ. ಇಲ್ಲಿ ಯಾರೂ ಇಲ್ಲ ಬರೋಕ್ಕಾಗಲ್ಲ ನಮ್ಗಂದ್ರೆ ಸುಮ್ಮನೆ ಅಲ್ಲಿ ದಿನ ಅದ ಇಡ್ಲಿ ವಡೆ ತಿಂತಾರೆ. ಈಗ ಇಲ್ಲಿ ಇಷ್ಟಿದ್ದೂ ಬಿಸಿ ಅದು ತಿನ್ನಕ್ಕೆ ಅಲ್ಲಿ ಹಸದು ಹೊಟ್ಟೆ ಇದಿಲ್ಲ ರೀ, ಬಿಸಿ ಅಡಿಗೈತೆ, ಆದ್ರೆ ತಿನ್ನಕ್ಕೆ ಇದೈತೆ. ಹಂಗಾಗಿ ನಾನು ಹೋಗಿ ಕೊಟ್ರೆ ಆಯ್ತು ಅಂತ ಅಂದ್ಕೊಂಡೀನಿ. ಹಾಗಾಗಿ ನಾನು ಕೊಟ್ಟು ಬರ್ತೀನಿ ತೊಗೊಂಬರ್ತೀನಿ ಅಂತ ಅಂದೇನು ರೀ. ಫೋನ್ ಹಚ್ಚಿ ತೊಗೊಂಬ ಅಂದಾರ. ಈಗ ತೊಗೊಂಡೋಗ್ತೀನಿ. ಇದೊಂದು ಹಂಚಾದ್ರೆ 2 ಹಂಚು ಹಾಕೋ ಸಾಕು. ಚಟ್ನಿ ಒಂದು ಡಬ್ಬಿ ಹಾಕ್ಕೊಂಡು ಹೋಗಿ ಕೊಟ್ಟು ಬರೋಣ. ಫಸ್ಟ್ ಟೈಮ್ ನಾಷ್ಟ ಕೊಡೋಕೆ ಹೊಂಟೈತೆ ಯಜಮಾನ್ರಿಗೆ. ನಡ್ರಿ ನೋಡೋಣ. ಏನಮ್ಮ ಜಾಕ ಮಾಡಿಸಿಲ್ರಿ ತನಗ? ಓ ಬಟ್ ಏನೇನಾರ ಇಷ್ಟು ಹಾಕ್ಕೊಂಡು ಆಟ ಆಡ್ತಿರ್ತಾನೆ ರೀ. ಏನು ಮಾಡ್ತಾನೆ ನಾನು ಬಂದು ನೋಡು. ಹಾಂ ಹಂಗೆ ಮಾಡಿ ತೊಗೊಂಡು ವಾವ್ ಸೂಪರ್. ಸಾಕ್ರೆ ಡಬ್ಬಿ ತುಂಬಿತು. 2 ಹಂಚು ಅದು ಬಿಸಿ ಅದು ಬೇಗ ಕೊಟ್ಬಿಡೋಣ ಅಂದ್ರೆ ತಿಂತಾರ. ಇನ್ನು ಇಷ್ಟ ಐತೆ ಹಿಟ್ಟು, ಇನ್ನೊಂದು ಹಂಚು ಹಾಕವು. ನಾ ಇನ್ನೂ ನಾಷ್ಟ ಮಾಡಿಲ್ಲ, ಆಮೇಲೆ ಮಾಡಿದ್ರೆ ಆಯ್ತಂತ ಅದಿಷ್ಟು ಬಿಟ್ಟೆ. ನೋಡ್ರಿ ನಾನು ಕೊಟ್ಟು ಬರ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ನಾನು ಅನ್ಕೊಂಡಿದ್ದು ಯಾಕೆ ಮಾಡಕ್ಕೆ ಬಿಡ್ತಾರೆ ಹೇಳ್ರಿ ಅವರು. ನೋಡ್ರಿ ಓಡಿ ಬಂದಾರ ಅಲ್ಲಿ ಇಷ್ಟೊತ್ತು ಜಗಳ ಮಾಡಿ. ಆಗಲ್ಲ ನಂಗೆ ಬೇಕಾದ್ರೆ ಬಂದು ತಂದು ಕೊಡು ಹಂಗೀಗ ಅಂತ ಅಂದಾರ. ಅದಕ್ಕೆ ಹ್ಞೂ ತರ್ತೀನಿ ಅಂತೇಳಿ ನಾ ರೆಡಿ ಆಗತ್ತೀನಿ. ಇಲ್ರಿ ಈಗಲೇ ಬಂದಾರ ಓಡಿ. ಈಗ ಯಾರು ಬಂದ್ರು ಈಗ ಟೀ ಕಾಫಿ ಕೊಡಕ್ ಬಂದಿನಿ, ಸ್ಕೂಲ್ ಬಿಡಾಕ್ ಬಂದಿನಿ. ಮತ್ತೆ ಇನ್ನೊಂದ್ಸರಿ ಅದಕ್ಕೆ ಬಂದಿ ಹಿಂಗ ಆಡ್ಕೊಂತ ಇರ್ಲಿ ಅಂತ ಬೈನಿ. ಬಿಸಿಲು ಆರಾಮ ಹುಡುಗ ಕರ್ಕೊಂಡು ಮತ್ತೆ ಅದ್ರ ಬಡ ನಡೆಯವರ ನೀವು ಆಮೀನ್ ಅಡಿಗೆ ಅಲ್ಲ ನಿಮ್ದು. ಆಮೀನ್ ಅಡಿಗೆಲ್ಲ ನಾವು ಬೆಮ್ಮನ್ನ ಬರ್ತಿದ್ವಿ, ಯಾಕಂದ್ರೆ ಸ್ಲೋಪ್ ಐತಿ ಬೇಬಿ. ಉಳ್ಬಿಡ್ತಿದ್ದೆ, ಉಳ್ತಿದ್ದೆ, ನಡ್ಕೊಂಡ್ರೆ ಬರ್ತಿದ್ದೆ, ಇಲ್ಲ ಹಾರ್ತಿದ್ದೆ. ನೋಡಲ್ಲಿ ಡಬ್ಬಿ ಹಾಕಿನಾಗ್ಲೇ ನೋಡ್ರಿ ಬಿಸಿ ಇವು ಮನಗೆ ಹಾಕೊಟ್ರ ನೋಡ್ರಿ. ಅದು ತಿಂದೇ ಇಲ್ಲ, ಅದು ಗಂಡ ಹಂಗೆ ಹೋಗೈತಿ. ಜಾರ್ನಾಗೈತ್ರಿ ಚಟ್ನಿ. ತೋರಿ ತಿನ್ರಿ. ಏನು ಕಂದ? ಕುಕ್ಕುಂಬರ್ ಪಡ್ಡ ಅಂತ. ಅಯ್ಯೋ ನೋಡ್ರಿ ಹಸಿರು ಕಲರ್ ಕುಕ್ಕುಂಬರ್ ಪಡ್ಡ ಅಂತೇವು. ಸೌತೆಕಾಯಿ ಪಡ್ಡ ಅಂತ ನೋಡ್ರಿ. ಅವ್ನು ತಲೆ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹೋಲಿಸ್ತಾನ. ವಾ ಭಾರಿ ಇದೀನಿ ನೋಡ್ತಾನ ನೀನು. ಏನೇನೇನೋ ಮಾಡ್ತಾನ್ರಿ. ಮಾಡಿ ಕರೆಯೋದ ಕಣ್ಮುಚ್ಚ ಬಾಯಿಲಿ ಅಂತೇಳಿ ಮಾಡೋದು ಬಿಟ್ಟು ಇಂಥದ್ದು ಏನೇನಾರು ಒಂದು ಮಾಡಿರ್ತಾನ ಅಂತ ತೋರ್ಸೋದೆ. ಒಟ್ಟಿನಲ್ಲಿ ಕಿರಿಕಿರಿ ಕೊಡೋದು ಆಡಾಗತ್ತಾನ ಅನ್ನೋದಷ್ಟ. ತಾನು ಎಣ್ಣೆ ಹೆಚ್ಚು ತಲೆ ಬಸ್ಕೊಂಡೈತ್ರಿ ಹುಡುಗಿ ಇವತ್ತು. ಇನ್ನು ಉಶ್ ಮಾಡಿಲ್ಲ ಆದ್ರೆ ಅದು ಲೆದ್ದು ಅದು ಗೊತ್ತಾಗಲ್ಲ. ಅವೆರಡು ಬ್ಲೂ ಅಂತ ಒಂದು ಸೆಲ್ ಡ್ರೆಸ್ ಬಗ್ಗೆ ಹೇಳತ್ತಾನ ಪಾಪ. ಅದು ಸೆಲ್ ಬಗ್ಗೆ ಹೇಳತ್ತೀಯಲ್ಲ, ಅದು ಲೆದ್ದು. ನನಗೆ ಗೊತ್ತಾಗಲ್ಲ ಕಂದ.
ಮಗಗೆ ಯಾವಾಗ ಗ ಕ ಅನ್ನ ಕಲಿಸ್ತೀರಿ? ಏತನು ಕಣ್ಣು ಅನ್ನ, ಕಣ್ಣು ಕಣ್ಣು ಅನ್ನಲೆ ಏ ತನು ಅವಾಗ ಅನ್ನ, ಅವಾಗ ಬರಲ್ರಿ ಇದು ಅವ. ತನು ಏನ್ ಮಾಡತ್ತಿ? ಏನ್ ಮಾಡತ್ತಿ? ಸರಿ ಅದೇನ್ ಮಾಡತ್ತಿ? ಏನ್ ತೋರಿಸ್ತಿ? ತೋರ್ಸು. ಏನದ? ಗನ್. ಗನ್ನಿಗೆ ಹೌದಾ, ಗನ್ನಿಗೆ ದನ್ ಅಂತ್ರಿ. ಸ್ನೇಹಿತರೆ ಈಗ ನೋಡ್ರಿ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ನಾನು. ಟೈಮು 8:30 ಐತ್ರಿ, ಸಂಜೆ ಅಲ್ಲ ಅಲ್ಲೇ ರಾತ್ರಿನೇ ಆಗೈತಿ. ಬರ್ರಿ ಈಗ ಮತ್ತೆ ರಾತ್ರಿ ಏನೆಲ್ಲ ಆಗುತ್ತಾ ನೋಡೋಣ. ಯಜಮಾನ್ರು ಸ್ವಲ್ಪ ಕಿರಾಣಿ ತೊಗೊಂಬಂದಾರಿ, ಇಷ್ಟೊತ್ತು ಅದನ್ನ ತೆಗಿಯಾಕತ್ತಿದ್ದೆ. ಇನ್ನೂ ಸ್ವಲ್ಪ ಉಳಿತು ಮಾಡ್ಬೇಕಂದ್ರೆ ಸ್ವಲ್ಪ ನೀರೆಲ್ಲ ಹೊಂದಿಸಿ ಡಬ್ಬಿಗೆಲ್ಲ ಹಾಕಿಡ್ಬೇಕು. ಏನಪ್ಪ ಅಂದ್ರೆ ಸ್ನೇಹಿತರೆ, ಮತ್ತು ಒಂದು ಹೊಸ ಸೀರೆ ತೊಗೊಂಬಂದಿನ್ರಿ, ತೋರಿಸ್ತೀನಿ. ಇದನ್ನು ಎದಕ್ಕಂತೇಳಿ ಈಗ ಯಾಕೆ ಮತ್ತೆ ಯಾಕೆ ಸೀರೆ ತೊಗೊಂಡೆ ಅಂತೇಳಿ ಮುಂದೆ ಗೊತ್ತಾಗುತ್ತೆ ರೀ. ಬರೋ ದಿನಕ್ಕೆ ಹೇಳ್ತೀನಿ ಏನಂತೇಳಿ, ತೋರಿಸ್ತೀನಿ ಎಂಥದ್ದೈತೆ ಅಂತೇಳಿ. ಹೆಂಗೆ ನಿಮ್ಗೆ ಹೆಂಗೆ ಅನ್ಸುತ್ತಾ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಆ ಥರ ಕಲರ್ ಕಾಂಬಿನೇಷನ್ ಇರಲಿಲ್ಲ, ಹಾಗಾಗಿ ಅದು ಹೇಳ್ತೀನಿ ರೀ. ಫಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಒಂಥರ ಕಲರ್ ಇಷ್ಟು ಹೆಂಗೈತೆ ಅಂದ್ರೆ ಎರಡು ಈ ಥರ ಕಲರ್ ಐತೆ. ಇದು ಸ್ಕೈ ಬ್ಲೂ ಪಿಂಕ್, ಒಳಗಡೆ ಡಿಸೈನ್ ಬಂದ್ರೆ ಹಿಂಗೈತೆ ನೋಡ್ರಿ, ಹಿಂಗತ್ತೆ ಬಾಕ್ಸ್ ಬಾಕ್ಸ್ ಐತಿ ಒಳಗಡೆ, ಮತ್ತು ಈ ಥರ ಡಿಸೈನ್ ಐತಿ. ಆದ್ರೆ ನನಗೆ ಏನಪ್ಪ ಅಂದ್ರೆ ಪಿಂಕ್ ಕಲರ್ ಸೀರೆ ಮೊನ್ನೆ ಆನಿವರ್ಸರಿಗೆ ಕೊಡ್ಸ್ಯಾರಲ್ರಿ ಯಜಮಾನ್ರು, ಅದ್ರದ್ದು ಭಾಳ ದುಬಾರಿ ಸೀರೆ ಬಿಡ್ರಿ, ಇದೇನು ಅಷ್ಟೇನು ದೊಡ್ಡ ರೊಕ್ಕದ್ದಲ್ಲ. ಈ ಸೀರೆಗೆ 700 ರೂಪಾಯಿ ರೀ, 700 ರೂಪಾಯಿ, 800 ಅಲ್ಲ 700 ರೂಪಾಯಿ ರೀ ಸೀರೆಗೆ. ಆದ್ರೆ ಅದು ಗುಲಾಬಿ, ಇದು ಗುಲಾಬಿ, ಆದ್ರೆ ಅದು ಪೂರ್ತಿ ಪ್ಲೇನ್ ಐತ್ರಿ, ಒಂದು ಕಲರ್ ಐತಿ. ಇದ್ರ ಜೊತೆಗೆ ಇದು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಐತಲ್ಲ, ಪಿಂಕ್ ಸ್ಕೈ ಬ್ಲೂ ಚಂದ ಐತಿ ಅಂತೇಳಿ ಅನ್ನಿಸ್ತು. ಏನದು ಬಂದ ಮೇಲೆ ಇದು ಕಲರ್ ನೋಡಿ ಹಾಕಿದ್ದೆ ಬಿಡ್ರಿ ನಾನು. ಆದ್ರೆ ಸ್ವಲ್ಪ ಏನೋ ಹಾಕಿದ ಕಲರ್ ಚೇಂಜ್ ಅನ್ನಿಸ್ತಲ್ಲಿ ತೊಗೊಂಡಾಗ. ಸುಮ್ಮನೆ ಆನ್ಲೈನೇ ತೊಗೊಂಡಿದ್ರಿ ಇದು, ಅಲ್ಲಿ ಅಷ್ಟು ಡಿಫ್ರೆಂಟ್ ಅನಿಸ್ತು ಕಲರ್. ಆದರೆ ಈಗ ಬಂದ್ಮೇಲೆ ನೋಡ್ತೀನಿ, ಇವತ್ತು ಬಂದಿದ್ದು ಬಂದ್ಮೇಲೆ ನೋಡ್ತೀನಿ ರೀ, ಸೇಮ್ ಟು ಸೇಮು ಅದೇ ಕಲರ್ ಆಗ್ತೈತೆ ಅದು. ಆದ್ರೆ ಒಂದು ಕಲರ್ ಐತಿ, ಇದು 2 ಕಲರ್ ಬಂದೈತೆ ಅನ್ನೋದು ಅಷ್ಟೇ ರೀ. ಆದರೆ ಇನ್ನೊಂದು ಏನು ಗೊತ್ತಾ, ಇದು ಹೆಂಗೆ ಮ್ಯಾಚ್ ಆಗುತ್ತಂದ್ರೆ ಈ ಕಲರು ನಾನು ಮೊನ್ನೆ ಹುಟ್ಟಿದ್ದೆ ಅಲ್ರಿ, ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ನಲ್ಲ, ಆ ಸೀರೆ ಈ ನನ್ನ ಬಳಿ ಈ ಕಲರು ಇವೆರಡು ಕಾಂಬಿನೇಷನ್ ಐತ್ರಿ. ಅದು ಸ್ಕೈ ಬ್ಲೂ, ಈ ಗ್ರೀನ್ ಐತೆ ಆ ಸೀರೆ. ಇದು ಮತ್ತು ಈ ಪಿಂಕ್ ಇದು ಕಲರ್ ಆಯಿತು, ಏನಾಗಲ್ಲ. ಆದ್ರೆ ನಂಗೆ ಅದು ಈ ಥರ ಡಿಸೈನ್ ಇಷ್ಟ ಆಯ್ತಿದೆ. ಈ ಥರದ್ದು ಚಕ್ಸ್ ಯಾವುದೋ ನಂಗೆ ಸೀರೆ ಇರಲಿಲ್ಲ, ಹಾಗಾಗಿ ಇದನ್ನ ತೊಗೊಂಡೆ. ಎದಕ್ಕೆ ತೊಗೊಂಡೆ ಏನು ಅಂತೇಳಿ ಮುಂದೆ ಬರ್ತೀರಿ, ಈ ಸದ್ಯಕ್ಕೆ ಏನು ಹೇಳೋದಿಲ್ಲ. ಅದು ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ ಅಷ್ಟೇ. ಸೀರೆ ಈ ಥರ ಐತ್ರಿ. ಆಮೇಲೆ ಏನು ಗೊತ್ತ್ರಿ, ಪರವಾಗಿಲ್ಲ, ಅತೀ ರಫ್ ಇಲ್ಲ, ಬಿರ್ಸಿಲ್ಲ, ಚಲೋ ಐತಿ. ಉಟ್ಟಾಗ ಗೊತ್ತಾಗುತ್ತೆ ಹೆಂಗೆ ಕೂಡ್ತಂತೇಳಿ. ಇನ್ನೆಲ್ಲ ಹೆಂಗೈತೆ ನೋಡ್ರಿ, ಇದು ಏನಿದು ಸೆರಗ್ರಿ, ಸೆರಗ ಬ್ಲೌಸ್ ಪೀಸ ಇದು. ಬ್ಲೌಸ್ ಪೀಸು ಇಲ್ಲೈತೆ ನೋಡ್ರಿ, ಹಿಂಗೈತೆ ನೋಡ್ರಿ, ಈ ಥರ ಐತೆ. ಸಣ್ಣ ಸಣ್ಣ ಬುಟ್ಟೆ ಐತ್ರಿ, ಅದ್ರೊಳಗೆ ಕಾಣಿಸೋದಿಲ್ಲ ಅಷ್ಟು ಕರೆಕ್ಟಾಗಿ ಕಾಣಿಸಲ್ಲ. ಇಲ್ಲೈತೆ ನೋಡ್ರಿ, ಈ ಥರ ಒಂಥರ ಎಲ್ಲಿ ಡಿಸೈನ್ ಐತಿ. ಜಂಪರು ಸೆರಗಂತೂ ಈ ಥರ ಪ್ಲೇನ್ ಕಾಮನ್ ಎಲ್ಲ ಸೀರೆಗೆ ಇರ್ತೈತಲ್ಲ, ಹಿಂಗೆ ಸೇಮ್ ಹಿಂಗೈತಿ ಸೆರಗು. ಆದರೆ ಒಂಥರ ಕಲರ್ ಚಂದ ಐತ್ರಿ, ಲೈಟ್ ಪಿಂಕ್, ಭಾಳ ಚಂದ ಐತಿ, ನಂಗೆ ಇಷ್ಟ ಆಯಿತು. ನೋಡೋಣ ಯಾವಾಗ ಆಗುತ್ತೆ ಹುಡುಗೊಳಗೆ ಹೋಗ್ತೀವಿ. ಸೀರೆ ಈಗ ಸಾಕಷ್ಟು ಆಗಿದ್ದು, ಮೊನ್ನೆ ಹೇಳಿದ್ವಿ ಭಾಳ ಸೀರೆ ಆಗಿದ್ದು ಅಂತೇಳಿ. ಆದರೆ ಇದೊಂದು ಸೀರೆ ತೊಗೊಂಡೆ. ಆದ್ರೆ ಒಂದು ಕೆಲಸಕ್ಕೆ ಬೇಕಾಗಿತ್ತು ಹೊಸ ಸೀರೆ, ಹಾಗಾಗಿ ಇದು ತೊಗೊಂಡಿನಿ ಅಷ್ಟೇ. ಬರೀ ಈಗ ಹೋಗಿ ಇದೊಂದು ನಿಮ್ಗೆ ತೋರಿಸ್ಬೇಕು ಅನಿಸ್ತಾ, ಹಂಗಾಗಿ ತೋರಿಸಿದೆ. ಇದ್ರ ಕೋಡ್ ಏನಾದರೂ ಸಿಕ್ಕರೆ ಕೊಡ್ತೀನಿ. ಯಾಕೆ ಮನು ಈಗ ಇದನ್ನ ಇಟ್ಟು ಅಲ್ಲಿ ನೋಡ್ರಿ ಸೀರೆ, ಇಷ್ಟು ಸೀರೆ, ಆ ಸೀರೆ ಅಯ್ಯೋ ಮತ್ತು ಇದೊಂದು ಸೀರೆ ಸೇರ್ತೀವಿ ಇದ್ರ ಜೊತೆಗೆ.
ಅಲ್ಲಿ ಜಾಗ ಎಲ್ಲ ಸದ್ಯಕ್ಕೆ ಈ ಕಡೆ ಇರ್ತೀನಿ, ಡ್ರೆಸ್ನಾಗ ಇಡ್ತೀನಿ. ಇದು ಕವರ್ ಐತಲ್ಲ, ಕವರ್ ಹಾಕ್ಬಿಡ್ತಾರೆ, ಕವರ್ಗೆ ಅದಕ್ಕೆಲ್ಲ ಇಡ್ತೀನಿ. ಹುಡ್ದೇರ ಸೀರೆ ಜಾಸ್ತಿ ಅದಾವ್ರಿ, ಇಲ್ಲೊಂದು ಐತಿ. ಇದು ಸೀರೆ ಒಟ್ಟ ಹುಟ್ಟಿಲ್ಲ. ಇದು ಮೊನ್ನೆ ಮನೆ ಒಪ್ಪಿಗೆಗೆ ಲಕ್ಷ್ಮಿಗೆ ಸೀರೆ ಇದೆ ಸೀರೆ. ಇದಂತೂ ಮೊನ್ನೆ ಇದಕ್ಕೆ ಹುಟ್ಟಿದ್ನಲ್ಲ, ಹೋಮ್ ಟೂರ್ನಾಗ ಒಂದು ದೀಪಾವಳಿ ಬಿಟ್ಟಿದ್ದು ಸೀರೆ ಅದಾವು. ಈ ಲಾಗ್ ಮಾಡ್ತೀನಿ ರೀ, ಸೀರೆ ಕಲೆಕ್ಷನ್ ಲಾಗ್ ಮಾಡ್ತೀನಿ ಅಂತೀನಿ, ಒಟ್ಟ ಮಾಡಿಲ್ಲ, ಮಾಡೋಕ್ಕಾಗಲ್ದು. ಆದಷ್ಟು ಬೇಗ ನಾಳೆ ಅಥವಾ ನಾಡ್ದಿಂದ ಇನ್ನೊಂದು ಎಲ್ಲ ಮಾಡ್ತೀನಿ ಅಷ್ಟೇ ರೀ. ಅದು ಆಮೇಲೆ ಹಾಕಿರ್ತೀನಿ ರೀ. ಏನೋ ನಿಮ್ಮ ಇಬ್ಬರದ್ದು ಗದ್ಲ ತನುಮನು? ನೀ ತೊಗೊಬೇಡ, ನೀನು ತೊಗೊಂಡಾಡ, ನೀನು ಎಲ್ಲ ತೊಗೊಂಡು ಹರ್ಕೊಂಡು ಆಟಾಡತ್ತಾರ. ಕಿರಾಣಿ ಚೀಲಲ್ಲಿ ಐತೆ ನೋಡ್ರಿ, ಇನ್ನು ಸ್ವಲ್ಪ ಐತಿ, ಅದನ್ನು ಸ್ವಲ್ಪ ತೆಗೆದಿಡಬೇಕು. ಏನಪ್ಪ ಅಂದ್ರೆ ಸ್ನೇಹಿತರೆ, ನಾಳೆ ಸಂಡೇ ಅಲ್ರಿ, ಹಾಗಾಗಿ ಮನು ಹೊರಗೆ ಎಷ್ಟು ಚಂದ ಗಾಳಿ ಬಿಟ್ಟಿದ್ದು ಗೊತ್ತಾ. ಈಗ ಒಳಗೆ ಶೆಕಿ ಕುದೀತೈತಿ. ಈಗ ನೋಡ್ರಿ ಒಳಗೆ ನಮ್ಮ ಮನೆ ಮುಂದೆ ಗಿಡ ಒಂದು ಐತಲ್ರಿ, ಬೇವಿನ ಗಿಡ, ಮಸ್ತ್ ಗಾಳಿ ಬರ್ತೈತಿ. ಇವತ್ತು ಬಟ್ಟೆ ಭಾಳ ಇದ್ದವ್ರು, ಗೇಟ್ ಸತಿ ಹಾಕಿನಿ, ಬಂದವ್ರು ಕಾಣೋದೇ ಇಲ್ಲ, ಹಂಗೆ ಮಾಡೀನಿ. ಎಲ್ಲ ತುಂಬಿಸ್ಬಿಟ್ಟಿನಿ, ಅಷ್ಟು ಭಾಳ ಬಟ್ಟಿದ್ವು. ಏನಪ್ಪ ಅಂದರೆ ಗಾಳಿ ಭಾಳ ಚಂದ ಬಿಟ್ಟೈತ್ರಿ. ಇನ್ನು ಇಲ್ಲೇ ಹೊರಗೆ ಮುಕ್ಕೋಬೋದ್ರಿ, ಹಂಗೈತಿ. ಅದ್ರ ಸೊಳ್ಳೆ ಕಾಡು ಭಾಳ ಐತ್ರಿ, ಯಾಕಂದ್ರೆ ಗಟ್ರ ದೊಡ್ಡದೈತಲ್ಲ, ಸೊಳ್ಳೆ ಕಾಡು ಜಾಸ್ತಿ ಐತಿ. ಚಹಾ ಮಾಡ್ಕೊಂಡು ಚಹಾ ಕುಡ್ದು ಇಲ್ಲೇ ಹೊಟ್ಟೆ ಇಟ್ಟು ಹೋಗಿ ನಾನು ಸರಿ ಹೋಗಂದಮ್ಮ. ಹಾಗಾಗಿ ಮನ್ವಿತು ಇಡ್ಲಿ ಮಾಡಿ ಮಮ್ಮಿ ಅಂತಂದ್ರೆ, ಹಾಗಾಗಿ ನಾನು ಈಗ ಇಡ್ಲಿಗೆ ಮಾಡೋಕೆ ಎಲ್ಲ ರೆಡಿ ಇಟ್ಟೀನಿ. ಇವತ್ತು ಮನೆ ಒಳಗೆ ಬೂಸ್ಟ್ ಮಾಡಿದ್ರಿ ಫಸ್ಟ್ ಟೈಮ್. ಅವ್ರ ಪಪ್ಪ ಅಂಗಡಿಗೆ ಅಂತ ಬೂಸ್ಟ್ ತೊಗೊಂಡಿದ್ರಿ, ಅವನ್ನ ನೋಡಿ ಮಮ್ಮಿ ನನ್ನ ಮನ್ಯಾಗ ಬೂಸ್ಟ್ ಮಾಡ್ಕೊಡು ಅಂತಂದ ಮನ್ವಿತ, ಹಾಗಾಗಿ ಮಾಡಿದ್ದೆ ರೀ. ಈಗ ಇಡ್ಲಿಗೆ ನೆನೆ ಹಾಕ್ತೇನೆ, ನಾಳೆ ಸಂಡೇ ಸ್ಪೆಷಲ್ ಅಂತೇಳಿ. ಹಂಗೆ ಭಾಳ ಇಷ್ಟಪಡ್ತಂಗೆ ಗೊತ್ತಿತ್ತಲ್ಲ, ನಿನ್ನೆ ಊಟ ಎಲ್ಲ ತಿಂದು ಬಂದಲ್ಲ, ಮತ್ತೆ ಇಡ್ಲಿ ಅಂತ ಇರಲಿ ಅಂತ ಹಾಕ್ತೀನಿ. ಯಜಮಾನ್ರಿಗೆ ಭಾಳ ಸೇರ್ತದೆ, ಮನೆ ಮಾಡಿದ್ದೆ ಇಡ್ಲಿ, ಹಾಗಾಗಿ ಹಾಕ್ಬೇಕು. ಈಗಾರ ನೆನೆ ಹಾಕಿದ್ರಿ ಉದ್ದಿನಬೇಳೆ, ಈಗಲ್ಲ ಎಷ್ಟು 7 ಗಂಟೆ ಆಗಿತ್ತು ರೀ. ಅವಾಗ ಉದ್ದಿನಬೇಳೆ ಸ್ವಲ್ಪ ಮೆಂತೆ ಹಾಕಿ ನೆನೆಸಿದ್ದೀನಿ. ಅಂದ್ರೆ ಅದನ್ನು ಈಗ ನಾವು ಮುಕ್ಕೊಳೋದು ಲೇಟ್ ಅಲ್ರಿ, 11 ಗಂಟೆ ಎಲ್ಲ ಮುಕ್ಕೊಳಲ್ಲ, ಹಂಗಾಗಿ ಆಗ ರುಬ್ಬಕ್ಕಾಗತ್ತಂತೆ ಇಟ್ಟೀನಿ. ಅದಕ್ಕೆ ಇನ್ನು ಸ್ವಲ್ಪ ಅವಲಕ್ಕಿ ಮಿಕ್ಸ್ ಮಾಡಿ ನೆನೆಸ್ಬೇಕು ರೀ. ಇನ್ನೊಂದು ಅರ್ಧ ತಾಸು ಮುಂಚಿದ್ದಾಗ ಏನೋ ಹೇಳೋದಿದೆ. ಅಡುಗೆ ನೋಡ್ರಿ, ಮಧ್ಯಾಹ್ನದ ಅನ್ನ ಐತಿ, ತಗೊಂಡು ಅನ್ನ ಐತಿ, ಸಾರು ಐತಿ, ಆಗುತ್ತೆ. ಈಗ ಅದರ ಬಿಸಿಲು ಏನಾದರೂ ಆಗಬೇಕು. ಇವತ್ತು ಶನಿವಾರ ಆಗಿರೋದ್ರಿಂದ ಏನಾದರೂ ಆಮ್ಲೆಟ್ ಏನು ಮಾಡೋಂಗಿಲ್ಲ, ನಾವು ಬೇರೆ ಏನಾರ ಮಾಡಬೇಕು. ಸ್ನೇಹಿತರೆ, ಇದು ನೋಡ್ರಿ, ಎಲ್ಲರೂ ಭಾಳ ಜನ ಹೇಳ್ತಿದ್ರಿ ಹಾಲ್ ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡ್ಕೋರಿ, ಖಾಲಿ ಐತಿ ಅಂತೇಳಿ. ಯಾಕಂದ್ರೆ ಅವಾಗೆಲ್ಲ ಅಡುಗೆ ಮನೆ ಮಾಡ್ಕೊಂಡಲ್ರಿ, ಸ್ವಲ್ಪ ಕೈ ಏನಂತಾರಲ್ರಿ ಖಾಲಿ ಆಗಿತ್ತು. ಹಾಗಾಗಿ ಸ್ವಲ್ಪ ಬಿಟ್ಟು ಗ್ಯಾಪ್ ಬಿಟ್ಟು ಮತ್ತೆ ಇರಿರ್ತಾ ತೊಗೊಳೋಣ, ಒಮ್ಮೆಲೆ ಯಾಕೆ ಸುಮ್ಮನೆ ಅಷ್ಟು ಖರ್ಚು ಮಾಡೋದು ಅಂತೇಳಿ ಅಂದ್ಕೊಂಡಿದ್ರಿ. ಹಾಗಾಗಿ ಈಗ ಮತ್ತೆ ಇದು ಇಲ್ಲೈತೆ ನೋಡ್ರಿ, ಫೋಟೋ ಕೆಳಗೆ ಆ ಗೋಡಿ ಖಾಲಿ ಕಾಣಕತ್ತೈತಿ, ಅದು ಬಣ ಬಣ ಕಾಣತೈತಿ. ಅದಕ್ಕೆ ಏನಾರ ಇಡಬೇಕು ಅಂತೇಳಿ ಅದಾವ್ರಿ ಶೋಪೀಸ್ ಅವು ಮತ್ತು ಫೋಟೋಸ್ ಅದು ಸಾಕಷ್ಟು ಅದು ಎತ್ತಿಟ್ಟಿನಿ ಅಲ್ಲಿ ಒಂದು ಬ್ಯಾಗ್ನೇ ಹಾಕಿ, ಅವನ್ನೆಲ್ಲ ತೆಗೆದಿಟ್ಟಿನಿ ರೀ. ಅದಕ್ಕೆ ಇದೊಂದು ಹಾಕಿಸ್ಬಿಟ್ರೆ ಒಂದು ಏನೋ ಸ್ಟ್ಯಾಂಡ್ ಬೇಕಾಗೈತೆ ನನಗೆ ಇಲ್ಲಿ ಹಾಕಕ್ಕೆ, ಹಾಗಾಗಿ ಇದು ತರ್ಸಿನಿ ರೀ. ಏನಂತ ವಾಲ್ ಡೆಕೋರೇಷನ್ ಇದು ಹೆಂಗೈತೆ ನೋಡೋಣ. ನಂಗಂತೂ ಇಷ್ಟ ಆಗಿತ್ತು ಅದು ನೋಡಿದಾಗ. ಮೋಸ್ಟ್ಲಿ ಪಾರ್ಟ್ಸ್ ಐತಿಲ್ರಿ, ಇದು ಬೇರೆ ಬೇರೆ ಐತಲ್ಲ, ಇಷ್ಟು ಜೋಡಿಸ್ಬೇಕನ್ನ. ಬಂದ್ರೆ ಇನ್ನೂ ಮನೆ ತಲೆ ಸಾಮಾನ ಮುಗಿವಲ್ವ, ಹೇಗೆ ನೋಡು ನೋಡ್ಕೊಂಡೇನೆ ಹೆಂಗಂತ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಟ್ ಕೊಟ್ಟಾರ ಇದಕ್ಕೆ ಇಮೇಜ್ ಹೆಂಗೈತೆ ನೋಡಿ, ಇಮೇಜ್ ನೋಡಿ ಜೋಡಿಸ್ಬೇಕಿದ್ರೆ ಇಮೇಜ್ ನೋಡಿ ಹಿಂಗೊಂದು ಐತಿ ಕೊಟ್ಟಾರ ಗೋಡೆ ಬಡಿ ಹೋಗುತ್ತೆ, ಇದಕ್ಕೆ ಜೋಡಿಸೋದು ಮತ್ತೆ ಜೋಡ್ಸೋದದು ಬಡಿಯೋದಿದೆ ಇದ್ದಂಗಿಲ್ಲ. ಒಂದಕ್ಕೊಂದು ಪಾರ್ಟ್ ಸಪ್ರೇಟ್ ಇದಾವ ಇಲ್ಲವು, ಜೋಡಿಸಿ ಈಗ ಒಂದಕ್ಕೊಂದು ಹಾಕಿ. ಇದಕ್ಕೊಂದಕ್ಕೆ ಹೋಲ್ ಐತಿ, ಇವು ಹೋಲ್ ಇಲ್ಲ. ಹಾಂ, ಇಲ್ಲಿ ಕೊಟ್ಟಾರ ಕರೆಕ್ಟ್. ಜೋಡಿಸಿ ತೋರಿಸ್ತೀವಿ. ಅದು ಕಲರ್ ಚಂದ ಐತೆ, ಗಾಡಿಗೆ ಸೂಟ್ ಆಗುತ್ತೆ. ಫ್ಯಾನ್ ಥರನೇ, ಫ್ಯಾನ್ ರೆಕ್ಕೆ ಇದ್ದಂಗೆ ಅದಾವು. ಜೋಡ್ಸಿನ ತೋರಿಸ್ತೀನಿ ಸ್ನೇಹಿತರೆ, ಅದನ್ನ ಸ್ವಲ್ಪ ಏನಾರು ನೋಡ್ಕೋಬೇಕು, ಅದನ್ನ ಹೆಂಗೆ ಜೋಡ್ಸೋದು ಅನ್ನೋದು. ಏನೋ ಗೊಂದಲ ಹಿಡಿದಾಗತ್ತೈತಿ. ಎಲ್ಲಕ್ಕೂ ಒಂದೊಂದು ಎಲ್ಲವಕ್ಕೂ ಇಲ್ಲ ಇಲ್ಲದವನ ಆಗ ನಟ್ ಹಾಕೋವು. ಇಲ್ಲಿ ಕೊಟ್ರಲ್ಲ ಸಣ್ಣ ಸಣ್ಣ ನಟ್ಟು, ಇವನ್ ಇದಕ್ಕೆ ಹಾಕೋದು ಹೋಲ್ ಕೊಟ್ರ. ಈಗ ನಟ್ ಇಲ್ಲಿ 6 ಕೊಟ್ರ, ಇಲ್ಲಿ ಅಷ್ಟು ಹಾಕೋ ಕೊಟ್ರ. ಮತ್ತೆ ಇವ್ರಿಗೆ ಮಳೆ ಬಿಡಬೇಕು, ಏನೇನಾಯ್ತು ನೋಡ್ಬೇಕು. ಇದ್ರಾಗ ಏನಿಲ್ಲ, ಅಷ್ಟದು. ಒಂದು ಸ್ಟೆಪ್ ಸರಿ
ಹಾಂ ಈ ಒಲಿಗೆ ನಟ್ಟದವ ಹಿಂಗೆ ಹಾಂ ಅದಕ್ಕೆ ಎರಡನೇದ್ದು ಹಾಂ ಆದ್ಮೇಲೆ ಹಿಂಗೆ 3 ಸ್ಟೆಪ್ ಬರ್ತದೆ ಹಾಂ ಗೊತ್ತಾಗ್ತದೆ ನಟ್ಟು ಹಾಕೊಂಡು ಗೊತ್ತಾಗುತ್ತೆ. ಆದ್ರೆ ನೋಡಕ್ಕೆ ಇಮೇಜ್ ದೊಡ್ಡದು ಅನ್ಸಿತ್ತು ಬಿಡ್ರಿ ನಾ ಆರ್ಡ್ರ್ ಮಾಡಿದಾಗ ಸಾಂದ್ ಅನ್ನಿಸ್ತದೆ ಈಗ ನಾ ದೊಡ್ಡ ಅಲ್ಲಿಂದ ಅಲ್ಲಿವರೆಗೆ ಸ್ವಲ್ಪ ದೊಡ್ಡದಾಗುತ್ತೆ ಅಂದ್ಕೊಂಡಿದ್ದೆ ಸಾಂದ್ ಅನ್ಸುತ್ತೆ ಈಗ ಅದು ಗೋಡೆಗೆ ಅದು ಭಾಳ ಸಾಂದ್ ಆಗುತ್ತೆ. ನೋಡಿ ರಿಪ್ಲೈ ಮಾಡಿ ಇದು ವಾಪಸ್ ರಿಪ್ಲೇಸ್ಮೆಂಟ್ ರಿಟರ್ನ್ ಎಕ್ಸ್ಚೇಂಜ್ ರಿಟರ್ನ್ ಆದ್ರೆ ಫೋಟೋ ಅವ್ರ ಕೊಡ್ತಾವಿಲ್ಲ ಅದ್ರಾಗ ಒಂದೊಂದು ಫೋಟೋ ಕೂಡ ಸರಿ ಆಗಂಗಿಲ್ಲ ಅಟ್ಲೀಸ್ಟ್ ಎರಡೆರಡು ಕೊಡ್ಬೇಕು ಅಲ್ಲ ಒಂದೊಂದ ಇಡಾಕತ್ ಇದಾವು ಅದು ಸ್ವಲ್ಪ ದೊಡ್ಡ ಸೈಜ್ ಇರ್ಬೇಕಿತ್ತು ಅಷ್ಟೇ ಇರ್ಬೋದು ಜೋಡಿಸ್ರಿ ಫಸ್ಟ್ ನೋಡೋಣ ಅದು ಏಟಾಗತ್ತೆ ಅಲ್ಲಿ ಗಾಡಿಗೆ ಹಾಕಿದ್ರೆ ಭಾಳ ಸಿಸ್ಟಮೆಟಿಕ್ ಕೊಟ್ಟಾರ ಇದನ್ನೆಲ್ಲ ಜೋಡಿಸೋದೆಲ್ಲ ಮಜಬೂರಿ ಕೊಟ್ಟಾರ ನೀಟಾಗಿ ಜೋಡ್ಸಕ್ಕೆಲ್ಲ ಕೋಲ್ ಕೊಟ್ಟು ನಟ್ಟು ನಾ ಸಟ್ ಆಗಿದೆ ಒಂದು ನಟ್ ಆದ್ರೆ ಹುಡುಗಿದ್ದು ಸಗ ಒಂದು ನಟ್ ಫುಲ್ ಆಯ್ತದ ನಮ್ಮ ಮನೆ ಕೊಟ್ಟಾರೆ ಅಂತ ವಿಷಯ ನಮ್ಮದು ಭಾಳ ಅಂದ್ರೆ ಭಾಳ ಜಾಣ ಅದನ್ನ ಚಂದ ಐತಿ ಆದ್ರೆ ಏನ ನೋಡ್ರಿ ಆನ್ಲೈನಾಗ ನೋಡ್ತೀವಲ್ಲ ಅವಾಗ ದೊಡ್ಡ ಅನ್ನಿಸ್ತಾವ ಅವ್ರು ಜೂಮ್ ಆಗಿ ಕೊಟ್ಟಿರ್ತಾರೆ ಇಮೇಜ್ ಅಲ್ರಿ ಅವು ರಿಯಲ್ ಆಗಿ ತಗೊಂಡಾಗ ಸಣ್ಣ ಅನ್ನಿಸ್ತಾವ ಹಾ ಕರೆಕ್ಟ್ ಈ ಕ್ಯಾಮ್ರಾದಾಗನು ಒಂದ್ ಲೆಕ್ಕ ಕರೆಕ್ಟ್ ಐತಿ ಅನಿಸ್ತೈತಿ ಅಲ್ರಿ ಹಂಗಿಲ್ಲ ಅದು ರಿಯಲ್ ಆಗಿ ಈಗ ಯಜಮಾನ್ರಿ ಎಲ್ಲಿ ನೋಡ್ರಿ ಇಲ್ಲಿ ರಿಯಲ್ ಆಗಿ ಸಾಂದ್ ಅನ್ಸಾಕತೈತಿಲ್ಲ ಇಲ್ಲಿ ಕ್ಯಾಮ್ರಾದಾಗ ಕರೆಕ್ಟ್ ಐತಿ ನಂಗೆ ಕಾಣತೈತಿ ಹಾ ನಾವು ನೀನು ಫೋಟೋ ನಮ್ಮ ಮನೆ ಫೋಟೋ ಅಲ್ಲ ಅವನ್ನ ಮಾಡಾದವ ವಿಶೇಷ ಅದನ್ನ ಅಲ್ಲಿ ಇಡೋದು ಮೇಲೆ ಹಾಕೊಂಡಿರ್ತಾವ ಇವು ಎದಕ್ಕೆ ಗೊತ್ತ ಇಷ್ಟಿಷ್ಟ ಸಣ್ಣ ಸಣ್ಣ ಪಾಟ್ ಶೋಕಿವು ಬಾಟೆಲ್ಲ ಕಪ್ಪಿಗೆ ಗೊಂಬೆ ಹಾ ಅದ ಫೋಟೋ ಕಪ್ಸ್ ಅವೆಲ್ಲ ಅಂತ ಏನಾರು ಇಡಾಕದು ಅದ್ರ ಹಾಲಿಗೆ ಸರಿ ಹೋಗಲ್ಲ ಸಾಂದ್ ಆತದ ರೂಮ್ಗೆ ನಡೀತೈತೆ ಒಂದ್ ಕಡೆ 550 ರೂಪಾಯಿ ಅದಕ್ಕೆ ಅಲ್ಲ 580 550 ಅಲ್ಲ ನೋಡ್ರಿ ಎಲ್ಲರೂ ಕಲರ್ ಹಚ್ರಿ ಅಣ್ಣ ಕಲರ್ ಹಚ್ರಿ ಅಣ್ಣ ಅಂತಿದ್ರಲ್ಲ ಇವತ್ತು ಕಲರ್ ಹಚ್ಚಿ ಬಂದಾರ ಒಳ್ಳೆ ಆ ಕಡೆ ಚಂದ ಕಣ ಐತಿ ನೋಡಿ ಸಣ್ಣರ್ ಕಣ ಇನ್ನೊಂದು 2-3 ವರ್ಷ ಸಣ್ಣವಾಗಿ ಅಂದಂಗೆ ಈಗ ಭಾರಿ ಆಗೈತಿ ಎಷ್ಟು ಚಂದ ಆಗ್ಯಾರ ನೋಡ್ರಿ ಕಮೆಂಟ್ ಮಾಡ್ರಿ ಹೆಂಗಾಗ್ಯಾರ ನಿಮ್ಮ ಅಣ್ಣ ಹೆಂಗಾಗ್ಯಾರ ಹೇಳ್ರಿ ಎಲ್ರು 15 ದಿವಸ ಇರ್ತಾನೆ ಇವತ್ತು ಸೇವಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ರಿ ಕಟಿಂಗ್ ಮಾಡ್ಸ್ಕೊಂಬಂದ ಬರುವಾಗ ಅಲ್ಲೇ ಮಾಡ್ಸ್ಕೊಂಬಂದಾರ ನಾನು ಹಚ್ತೀನಿ ಅಂದ್ರ ಇಲ್ಲ ಅಂತ್ರಿ ಅಲ್ಲೇ ಹಚ್ಕೊಂಬರ್ತಾರ ಅಂತ ಬಿಟ್ಕೋರಿ ಅಂತ ನಾನು ಹೌದೌದು ಬಾಳ್ರಿ ಭಾಳ ನಾವು ಕೆಲಸ ಹಚ್ಚೋದು ಹಂಗಲ್ಲ ಅದು ಹಿತ್ತಲ ಗಿಡ ಮದ್ದಲ್ಲ ಅದು ಹಂಗೆ ಅದು ಇಡ್ಲಿ ಮಾಡಾಕತ್ತಿ ಈಗ ಮಾಡಾತ್ನಿ ಬೆಳಗಿನ ನಾಷ್ಟಾನ ಈಗ ತಿಂದು ಮಕ್ಕೊಂಡ್ಬಿಟ್ರಿ ವೆರಿ ಗುಡ್ ಮತ್ತೇನು ಹೇಳ್ಬೇಕು ಈಗ ಮಾಡಾಕತ್ತಿ ಅಂದ್ರೆ ಈಗ ನೋಡ್ರಿ ಉದ್ದಿನ ಬೇಳೆ ಅದನ್ನ ನೆನ್ಸಿದ್ದೆಲ್ಲ ಈಗ ಮಿಕ್ಸಿ ಹಾಕಿ ಇದಕ್ಕೆ ಹಾಕಿ ರವಾದನ್ನೆಲ್ಲ ಹಾಕಿ ಕಲ್ಸಾಕತ್ತೀನಿ ಇಡ್ಲಿ ರೆಡಿ ಈಗ ರಾತ್ರಿನ ಹಾಕೊಂಡೇನ್ರಿ ನಾನು ಸೋಡಾ ಪುಡಿ ಉಪ್ಪು ನೀವು ಹೇಳ್ದಂಗ ಅಂದ್ರೆ ಚಲೋತ್ನಾಗಿ ಏನು ಉಪ್ಪಿ ಬರ್ತಾವಂತ ಇಡ್ಲಿ ಹಂಗಾಗಿ ಈಗ ಹಾಕಿ ನೋಡ್ರಿ ಈಗ ಹಾಕಿಟ್ಬಿಟ್ಟು ನಾವು ಹೆಂಗೆ ಮುಂಜಾನೆ 11 ಮೇಲೆ ಆಗ್ಲಾಗ ಹೋಗ್ತೀವಿ ಇಡ್ಲಿ ತಿಂದ ನಾ ಮತ್ತೆ ಇಡ್ಲಿ ಹಾಕ್ಬಿಡ್ತೀವಿ ಹೆಂಗೆ ನೀನು ನಾಡಕ್ಕೆ ಹಾಕ್ತೀಯ ನಾಡಕ್ಕೆ ಹಾಕ್ತೀವಿ ಹೇಳಕ್ ಬರಲ್ಲ ನೀ ಯಾವಾಗ ಹಾಕ್ತೀವಿ ಅಂತೇಳಿ ಒಂದೊಂದ್ಸರಿ ಹಾಕಿರ್ತೀನಿ ಅವತ್ತಿಂದ ಅವತ್ತು ಹಾಕಿರ್ತೀವಿ ಫ್ರೀ ಇದ್ನ ಅವತ್ತಿಂದ ಅವತ್ತು ಎಡಿಟ್ ಮಾಡತ್ತೀನಿ ನಾ ಸಂಡೇ ಮಕ್ಳು ಗದ್ಲೆ ಹಿಡಿಯೋದ ದೊಡ್ಡ ನಾನು ಈಗ ನೋಡ್ರಿ ಇಡ್ಲಿ ರೆಡಿ ಇದ್ರ ಮೇಲೆ ಒಂದು ಮುಂಚೆ ಅಲ್ಲೇ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ ಬೆಚ್ಚಗಿದ್ರ ಉಪ್ಪು ಬರುತ್ತೆ ಇತ್ತು ಹಂಗ ನಾನು ಗ್ಯಾಸ್ ಮೇಲೆ ಕಾಸಕ್ಕೆ ಇಡ್ದಂಗೆ ಮಾಡಿದೆ ಹಚ್ಚಿ ನೋಡ್ರಿ ಇದಿಷ್ಟು ಕ್ಲೀನ್ ಮಾಡ್ಬೇಕು ಅವಕ್ಕೆ ನಾ ಇಷ್ಟು ತಿಕ್ಕಿ ನಿಮ್ಮನ್ನು ನೋಡ್ರಿ ಊಟ ಮಾಡಂದ್ರೆ ಹಾಕಿಟ್ಟೋಗಲ್ಲಿ ನೋಡಲ್ಲಿ ಒಂದು ಅರ್ಧದವ್ರಿ ಚಾ ಕಾಸಿಟ್ಟು 2 ಸಲ ಕುಡ್ದು ಈಗ ಇನ್ನೊಮ್ಮೆ ಐತಿ ನಮ್ಮ ಕುಡಿದು ಮಕ್ಕೊಂಬಿಡೋದು ಚಾದಾಗ ಇಡ್ತಾರೆ ಚಾ 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 ಅಂತ ನಿಮ್ಮನ್ನ ಎಲ್ಲ ಇಡ್ತಾರೆ ನಮ್ಮ ಮಣ್ಣಾಗಾರ ನೀರಾಗಾರ ಇಡ್ತಾರೆ ನೀರಾಗಾರ ಕಡಿಯಾಗ ಏನು ಅಂತ ಇದ್ರೆ ನೋಡೋಣ ಯಾವಾಗ ಇಡ್ತಾರಂತ ನಾವು ಯಾವುದಕ್ಕೂ ಹಂಗೆ ನಿಮ್ಮ ಥರ ಇದು ಬಾಣಂಗಿಲ್ಲ ನಾವು ಅಷ್ಟೊಂದು ಇರಲಿಲ್ಲ ಆದ್ರೆ ಅದೊಂದೇ ಚಾ ಕಷ್ಟ 12 ಗಂಟೆಗೆ ಎದ್ದು ಅಂತೀನಿ ಅಂತೀನಿ ಅವು ಸಣ್ಣ ಇದ್ದಾಗಿಂದ ಕಲ್ತು ಚಾಡಿ ಹೋಗಲ್ಲ ಚಾ ಇಷ್ಟಪಡದೆ ಇರೋರು UK ಮಂದಿ ಅಲ್ಲ ಇಲ್ಲ ಓ ಮೈ ಗಾಡ್ ಏನು ಜೋಕ್ ಮಾಡ್ತೀನಿ ನಗಿ ಬರ್ಲಾರ್ದು ಜೋಕ್ ಹೌದು ಅಲ್ತವನ ತನ್ನ ನೀತಿ ಬಂದೈತಿ ಚಾಪೆ ಹಸನಪ್ಪ ಒಳಗೆ ನಡಿ ಹಸಿಗೆ ಹಸ ನಡಿ ನೋಡಿ ಇವರಿಬ್ಬರು ದಿನ ಹಂಗೆ ಚಾಪೆ ಹಾಸ್ತಾರೆ ಇದ್ರ ಮೇಲೆ ಬೆಡ್ಶೀಟ್ರ ಒಂದು ಏನರ ಜಮ್ಕನ್ ಅದಾರ ಹಾಸ್ಕೊಳಕ್ಕೆ ವಾಲ್ರಿ ಅಂತಾರೆ ಅವ್ರು ಹಾಗಾಗಿ ಆ ಕಡೆ ಇಟ್ಬಿಡು ಕದ್ದನ್ನ ಇಟ್ಬಿಡೋದನ್ನ ಡೋರಿಂದ ಏನು ಕಂದ ಬೆಡ್ಶೀಟ್
ತೊಂದಿಡು ಬೆಡ್ಶೀಟ್ ಎಷ್ಟು ಚಂದ ಮಾತಾಡ್ತಿಲ್ಲ ಬಂಗಾರಿ ನೀನು. ಹಾಂ ತಗೋ ನೀ ಏನು ನೀಟ್ ಮಾಡಿದಿ ಕದ ಬಸಿಕೊಂಡಿದ್ದಿದೆ. ತಗೋ ತನು ಬೆಡ್ಶೀಟ್ ದಿನ ಈಗ ಇವ್ರು ಹಾಸಾಕತ್ತಾರೆ ತನು ಹಾಸಾಕತ್ತಾರೆ ದಿನ ಒಂದು 4 ದಿವಸ ಆಯ್ತು ರೀ. ಚಾಪಿ ಹಾಸ್ಕೊಳ್ಳೋದು ತಾವ ನೋಡ್ರಿ ಇಷ್ಟು ಚಾಪಿ ಮೇಲೆ ಇಷ್ಟು ದುಡ್ಡು ಹಾಕೊಂಡು ಕುಂದ್ಬಿಡ್ತಾರೆ. ಆಮೇಲೆ ಮತ್ತು ನಾವು ಅವ್ರು ಮಕ್ಕೊಂಡ್ಮೇಲೆ ಸರಿಸಿಟ್ಟು ಸರಿ ಹ್ಞೂ ಅವ್ನು ಸಣ್ಣ ಚಾಪಿನ ಹಾಸಕ್ಕೆ ಬರ್ತೈತೆ ರೀ, ಅದನ್ನು ಹೊಚ್ಕೊಳಕ್ಕೂ ಬರ್ತೈತೆ ರೀ ಅವನಿಗೆ. ಹೌದಿಲ್ಲ ತನು? ಏನು ತನು? ನೀನು ಬೆಳೆಸಿದ್ದಲ್ಲ, ನಾನು ನೋಡಿ ನೀನು ಎಲ್ಲ ಬೆಳೆಸಿದ್ದಲ್ಲ ತಾನು. ಜಗ್ ನೀನು ಕೇಳಿದಲ್ಲ ಎಲ್ಲ ಕರ್ಕೊಂಡ್ಬಿಡು, ಹೆಂಗೂ ಬೇಕಲ್ಲ ನಿನಗೆ. ದಿನ ಹೆಂಗೆ ಕೆಡುತ್ತೀರಿ ನೀವು? ಹಿಂಗೆ ದುಂಡು ಹಾಕಿ ಹಿಂಗೆ ದುಂಡ ಕೆಡವಿ ಹಿಂಗೆ ಬಿದ್ದು ಬಿಡ್ತೀರಿ ಹಿಂಗೆ ಇದ್ರು ನನ್ನ ಕಡೆ. ಸರಿ ಮಕ್ಕೋರಿ ನೋಡ್ರಿ ಒಂದು ಸೋಗ್ ನೋಡ್ರಿ, ಒಂದು ಸ್ವಲ್ಪ ಡ್ಯಾನ್ಸ್ ನೋಡ್ರಿ. ತನ್ನ ಗುಡ್ ನೈಟ್, ನಮಸ್ಕಾರ ಹೇಳಪ್ಪ. ತನ್ಮಯ್ ಗುಡ್ ನೈಟ್, ಟಾಟಾ ಬಾಬಾಯ್, ನಮಸ್ಕಾರ. ಗುಡ್ ನೈಟ್ ಮಕ್ಕೋರಿ. ಸ್ನೇಹಿತರೆ ನೋಡ್ರಿ ಎಲ್ಲ ಹಾಲು ಕಾಸಿಟ್ಟೆ, ಇಡ್ಲಿ ಹಿಟ್ಟೆಲ್ಲ ರೆಡಿ ಮಾಡಿಟ್ಟೀನಿ. ಸ್ವಲ್ಪ ಅನ್ನ ಉಳಿತ್ರಿ, ರಾತ್ರಿ ಎಲ್ಲ ಬರೀ ಚಿಡಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡಿನಿ ರೀ. ಇಲ್ಲಾಂದ್ರೆ ಮದ್ದೆಲ್ಲ ಚೆಲ್ಸಿದ್ವಿ. ಈಗ ಇದು ಗೊತ್ತಾದ್ಮೇಲೆ ಸ್ವಲ್ಪ ತೆಗೆದಿಟ್ಟಿರ್ತೀನಿ. ಮುಂಜಾನೆ ಯೂಸ್ ಮಾಡ್ಕೊಳ್ಳಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಬಿಡ್ತೀನಿ. ಇದು ಗ್ಯಾಸ್ ಕಟ್ಟಿ ಸ್ಟವ್ ಎಲ್ಲ ಒರೆಸಿದೆ. ಸ್ಟವ್ ಬಗ್ಗೆ ಕೇಳಕತ್ತಿದ್ರಿ, ನೀನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ಇದಕ್ಕೆ 3,500 ರೂಪಾಯಿ ಕೊಟ್ಟಿದ್ರಿ ನಾವು. ಇದಕ್ಕೆ ಪಿಸನ್ ಕಂಪ್ನಿ ಇದು ಹೇಳಿ ನೋಡ್ರಿ. ನಾನು ರೀಸೆಂಟಾಗಿ ಒಬ್ರು ಕೇಳಿದ್ರಿ ಸ್ಟವ್ ಬಗ್ಗೆ, ಹಾಗಾಗಿ 3,500 ರೂಪಾಯಿ ಕೊಟ್ಟಿದ್ರಿ. ಇದಕ್ಕೆ ಗ್ಲಾಸ್ ಟಾಪ್ ಸ್ಟವ್ ಇದು 3 ಬರ್ನರಿಂದ. ಇದೆಲ್ಲ ಕ್ಲೀನ್ ಆಯ್ತು. ಇಷ್ಟಿರುತ್ತೆ ನೋಡ್ರಿ ಸ್ನೇಹಿತರೆ ನಂದು ಸಂಜೆಯಿಂದ ರಾತ್ರಿ. ಮತ್ತು ಈಗ ಬರ್ರಿ ಟೈಮು ಎಷ್ಟಾಗಿತ್ತು ಅಂದರೆ ಈಗ ಕರೆಕ್ಟ್ 11 ಗಂಟೆ ಆಯ್ತು ರೀ. ಇವತ್ತು ಸ್ವಲ್ಪ ಬೇಗ ಅನ್ಬೋದು. ಇನ್ನು ಎಡಿಟಿಂಗ್ ಅದನ್ನೆಲ್ಲ ಮಾಡಿ ಮಕ್ಕೋಬೇಕು. ಮನೆಯದು ಬೇರೆ ಮಕ್ಕೊಂಡಿಲ್ಲ ಇನ್ನು ಮನತನು. ಹೋಗ್ತೀನಿ ಗುಡ್ ನೈಟ್. ಸಿಗ್ತೇನೆ ಮುಂದಿನ ಲಾಗಲ್ಲಿ, ಸಾರಿ ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ ರೀ ಲಾಗ್. ಇದು ಒಂದೇ ಬಿಟ್ಟಿರ್ತೀನಿ, ದೇವ್ರ ಜಗಲಿ ಮುಂದಿಂದು ಲೈಟು ಮಿಕ್ಕಿದೆಲ್ಲ ಆರಿಸಿರ್ತೀನಿ ರೀ. ಆದರೆ ಏನು ಗೊತ್ತ್ರಿ, ನಿಮ್ಮದು ಹಾಲ್ನಾಗೂ ಒಂದು ಆನ ಇರುತ್ತೆ ಅಲ್ರಿ. ನಮ್ಮ ಮನೆ ಲೈಟ್ ಎನಿ ಟೈಮ್ ಫ್ರೀ ಮಾಡಿಸಿದ್ರಿ. ನಾವು ಟ್ರಾನ್ಸ್ಫರ್ ತೊಗೊಂಡು 3 ತಿಂಗಳು ಆಯ್ತು. ಮೆಟ್ರಿ ಚೇಂಜ್ ಮಾಡಿಸಿದ್ರಿ, ಮತ್ತೆ ಮೆಟ್ರಿ ಚೇಂಜ್ ಮಾಡಿಸಿದ್ವಿ ನಾವು. ಒಂದು ಗ್ರಾಮ್ ಹೋಗಿದ್ದೆ, 3 ತಿಂಗಳು ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ಈಗ ಆಗೈತೆ ರೀ. ಮುಂದಿನ ತಿಂಗಳು ಫ್ರೀ ಮಾಡಿಸ್ಬೇಕು. 500 ಮನೆ ಬಿಲ್ ಕೊಡಕ್ಕೆ ಬಂದಾರ ಸತಿಗೆ ಅಂದರು ಮಾಡಿಸ್ರಿ ಫ್ರೀ ಅಂತಂದ್ರು. ನಿಮ್ಗೆ ಇರೋದು ಯಾರೆಲ್ಲರೂ ಫ್ರೀ, ನಿಮ್ಮದು ಒಂದು ಇಲ್ಲಿ ನೋಡ್ರಿ ಅಂತಂದ್ರೆ ಆಯ್ತು ಮಾಡಿಸ್ತೀವಿ ಅಂತ. ಹೋಗೋರು ಅದು ಗದ್ದಲೆ ಇರ್ತಂತ ಒಂದು ದಿವಸ ಹೋಗ್ಬೇಕು. ಓಕೆ ಸ್ನೇಹಿತರೆ, ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಲಾಗು. ತನ್ನ ಮುಂದೆ ಮುಕ್ಕೊಂಡ್ರೆ ಗುಡ್ ನೈಟ್ ಹೇಳ್ರಿ. ಗುಡ್ ನೈಟ್ ಫ್ರೆಂಡ್ಸ್.